ಒಂದನೆಯ ಪ್ರಶ್ನೆ, ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅನ್ನು ಯಾವ ವರ್ಷದಲ್ಲಿ ಆಚರಿಸಲಾಯಿತು? ಒಂದನೆಯ ಆಪ್ಷನ್ 1934, ಎರಡನೆಯ ಆಪ್ಷನ್ 1928, ಮೂರನೆಯ ಆಪ್ಷನ್ 1927, ನಾಲ್ಕನೆಯ ಆಪ್ಷನ್ 1943. ಸರಿ ಉತ್ತರ 1927. ಎರಡನೆಯ ಪ್ರಶ್ನೆ, ಭಾರತದ ಎರಡನೇ ಪಂಚವಾರ್ಷಿಕ ಯೋಜನೆ ಕಾಲಾವಧಿ ಎಷ್ಟು? ಒಂದನೆಯ ಆಪ್ಷನ್ 1951-56, ಎರಡನೆಯ ಆಪ್ಷನ್ 1956-61, ಮೂರನೆಯ ಆಪ್ಷನ್ 1957-62, ನಾಲ್ಕನೇ ಆಪ್ಷನ್ 1948-53. ಸರಿ ಉತ್ತರ 1956-61. ಮೂರನೆಯ ಪ್ರಶ್ನೆ, ಡ್ಯಾಶ್ ಪಂಚವಾರ್ಷಿಕ ಯೋಜನೆಯನ್ನು ಸ್ಥಿರತೆಯೊಂದಿಗೆ ಬೆಳವಣಿಗೆ ಎಂಬ ನಿರ್ದಿಷ್ಟ ಉದ್ದೇಶದೊಂದಿಗೆ ಪ್ರಾರಂಭಿಸಲಾಯಿತು? ಒಂದನೆಯ ಆಪ್ಷನ್ 8ನೇ, ಎರಡನೇ ಆಪ್ಷನ್ ಮೊದಲು, ಮೂರನೇ ಆಪ್ಷನ್ ಎರಡನೆಯದು, ನಾಲ್ಕನೇ ಆಪ್ಷನ್ ನಾಲ್ಕನೇ. ಸರಿ ಉತ್ತರ ನಾಲ್ಕನೇ. ನಾಲ್ಕನೆಯ ಪ್ರಶ್ನೆ, ನವೆಂಬರ್ 2022ರಂತೆ ಈ ಕೆಳಗಿನವರಲ್ಲಿ ಭಾರತದ ಉತ್ತರ ಪ್ರದೇಶದ ರಾಜ್ಯಪಾಲರು ಯಾರು? ಒಂದನೆಯ ಆಪ್ಷನ್ ಆರಿಫ್ ಮೊಹಮ್ಮದ್ ಖಾನ್, ಎರಡನೇ ಆಪ್ಷನ್ ಆನಂದಿಬೆನ್ ಪಟೇಲ್, ಮೂರನೇ ಆಪ್ಷನ್ ರಾಮ್ ನಾಯಕ್, ನಾಲ್ಕನೇ ಆಪ್ಷನ್ ಸುದರ್ಶನ್ ಅಗರ್ವಾಲ್. ಸರಿ ಉತ್ತರ ಆನಂದಿಬೆನ್ ಪಟೇಲ್. ಐದನೆಯ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಯಾವಾಗ ಉದ್ಘಾಟನೆಯಾಯಿತು? ಒಂದನೆಯ ಆಪ್ಷನ್ 26 ಜನವರಿ 1952, ಎರಡನೇ ಆಪ್ಷನ್ 28 ಜನವರಿ 1952, ಮೂರನೇ ಆಪ್ಷನ್ 26 ಜನವರಿ 1948, ನಾಲ್ಕನೇ ಆಪ್ಷನ್ 28 ಜನವರಿ 1950. ಸರಿ ಉತ್ತರ 28 ಜನವರಿ 1950. ಆರನೆಯ ಪ್ರಶ್ನೆ, ಕೆಳಗಿನ ಯಾವ ಜಾನಪದ ನೃತ್ಯವು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಜವರ್, ಎರಡನೇ ಆಪ್ಷನ್ ಕುಡ್, ಮೂರನೇ ಆಪ್ಷನ್ ಬಾವೈ, ನಾಲ್ಕನೇ ಆಪ್ಷನ್ ಹುಜಗಿರಿ. ಸರಿ ಉತ್ತರ ಕುಡ್. ಏಳನೆಯ ಪ್ರಶ್ನೆ, ಏಷ್ಯನ್ ಗೇಮ್ಸ್ 2018ರ ಧ್ಯೇಯವಾಕ್ಯವು ಡ್ಯಾಶ್ ಆಗಿತ್ತು? ಒಂದನೇ ಆಪ್ಷನ್ ವೈವಿಧ್ಯತೆ ಇಲ್ಲಿ ಹೊಳೆಯುತ್ತದೆ, ಎರಡನೇ ಆಪ್ಷನ್ ಎಂದೆಂದಿಗೂ ಮುಂದೆ, ಮೂರನೇ ಆಪ್ಷನ್ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಗಾಗಿ ಆಟವಾಡಿ, ನಾಲ್ಕನೇ ಆಪ್ಷನ್ ಏಷ್ಯಾದ ಶಕ್ತಿ. ಸರಿ ಉತ್ತರ ಏಷ್ಯಾದ ಶಕ್ತಿ. ಎಂಟನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಮೌರ್ಯ ಸಾಮ್ರಾಜ್ಯದ ಕೊನೆಯ ರಾಜ ಯಾರು? ಒಂದನೇ ಆಪ್ಷನ್ ಬೃಹದ್ರಥ, ಎರಡನೇ ಆಪ್ಷನ್ ಅಶೋಕ, ಮೂರನೇ ಆಪ್ಷನ್ ಬಿಂದುಸಾರ, ನಾಲ್ಕನೇ ಆಪ್ಷನ್ ಚಂದ್ರಗುಪ್ತ. ಸರಿ ಉತ್ತರ ಬೃಹದ್ರಥ. ಒಂಬತ್ತನೆಯ ಪ್ರಶ್ನೆ, 2011ರ ಜನಗಣತಿಯ ವರದಿಯ ಪ್ರಕಾರ ಭಾರತದ ಯಾವ ರಾಜ್ಯವು ಎರಡನೇ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ? ಒಂದನೇ ಆಪ್ಷನ್ ಹಿಮಾಚಲ್ ಪ್ರದೇಶ್, ಎರಡನೇ ಆಪ್ಷನ್ ಮಿಜೋರಾಂ, ಮೂರನೇ ಆಪ್ಷನ್ ರಾಜಸ್ಥಾನ್, ನಾಲ್ಕನೇ ಆಪ್ಷನ್ ಅರುಣಾಚಲ್ ಪ್ರದೇಶ್. ಸರಿ ಉತ್ತರ ಅರುಣಾಚಲ್ ಪ್ರದೇಶ್. ಹತ್ತನೆಯ ಪ್ರಶ್ನೆ, ಸೂಕ್ಷ್ಮ ಕಣಗಳ ಪ್ರಮಾಣವು ಮಣ್ಣಿನಲ್ಲಿ ತುಲನಾತ್ಮಕವಾಗಿ ಹೆಚ್ಚಿಸಿದರೆ ಅದನ್ನು ಡ್ಯಾಶ್ ಮಣ್ಣು ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಮರಳು, ಎರಡನೇ ಆಪ್ಷನ್ ನೀರಿರುವ, ಮೂರನೇ ಆಪ್ಷನ್ ಜೇಡಿ ಮಣ್ಣಿನ, ನಾಲ್ಕನೇ ಆಪ್ಷನ್ ಕಳ್ಳಿ ಮಣ್ಣು. ಸರಿ ಉತ್ತರ ಜೇಡಿ ಮಣ್ಣಿನ. 11ನೆಯ ಪ್ರಶ್ನೆ, 1956ರ ಕೈಗಾರಿಕಾ ನೀತಿ ನಿರ್ಣಯವು ಕೈಗಾರಿಕೆಗಳನ್ನು ಡ್ಯಾಶ್ ವರ್ಗಗಳಾಗಿ ವರ್ಗೀಕರಿಸಿದೆ? ಒಂದನೇ ಆಪ್ಷನ್ 2, ಎರಡನೇ ಆಪ್ಷನ್ 4, ಮೂರನೇ ಆಪ್ಷನ್ 3, ನಾಲ್ಕನೇ ಆಪ್ಷನ್ 1. ಸರಿ ಉತ್ತರ 3. 12ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಪುರುಷರಲ್ಲಿ ಸಾಕ್ಷರತೆಯ ಪ್ರಮಾಣ ಎಷ್ಟು? ಒಂದನೇ ಆಪ್ಷನ್ 82.14%, ಎರಡನೇ ಆಪ್ಷನ್ 80.65%, ಮೂರನೇ ಆಪ್ಷನ್ 81.17%, ನಾಲ್ಕನೇ ಆಪ್ಷನ್ 84.35%. ಸರಿ ಉತ್ತರ 82.14%. 13ನೇ ಪ್ರಶ್ನೆ, ಅಟಲ್ ಪಿಂಚಣಿ ಯೋಜನೆ ಭಾರತದ ನಾಗರಿಕರಿಗೆ ಪಿಂಚಣಿ ಯೋಜನೆ ಡ್ಯಾಶ್ ವಲಯದ ಕಾರ್ಮಿಕರ ಮೇಲೆ ಕೇಂದ್ರೀಕೃತವಾಗಿದೆ? ಒಂದನೇ ಆಪ್ಷನ್ ಅನಿರ್ದಿಷ್ಟ, ಎರಡನೇ ಆಪ್ಷನ್ ಆಯೋಜಿಸಲಾಗಿದೆ, ಮೂರನೇ ಆಪ್ಷನ್ ಅಸಂಘಟಿತ, ನಾಲ್ಕನೇ ಆಪ್ಷನ್ ಸಂಕೀರ್ಣ. ಸರಿ ಉತ್ತರ ಅಸಂಘಟಿತ. 14ನೇ ಪ್ರಶ್ನೆ, ಪುರುಷರ ತಂಡಕ್ಕಾಗಿ
ನೆಲದಿಂದ ವಾಲಿಬಾಲ್ ನೆಟ್ಟಿನ ಪ್ರಮಾಣಿತ ಎತ್ತರ ಎಷ್ಟು? 1ನೇ ಆಪ್ಷನ್ 2.53 ಮೀಟರ್, 2ನೇ ಆಪ್ಷನ್ 2.43 ಮೀಟರ್, 3ನೇ ಆಪ್ಷನ್ 2.23 ಮೀಟರ್, 4ನೇ ಆಪ್ಷನ್ 2.33 ಮೀಟರ್. ಸರಿ ಉತ್ತರ 2.43 ಮೀಟರ್. 15ನೇ ಪ್ರಶ್ನೆ, ಭೂಪಾಲ್ ಸರೋವರವು ಅದರ ಕಾಲದ ಅತಿ ದೊಡ್ಡ ಕೃತಕ ಸರೋವರಗಳಲ್ಲಿ ಒಂದನ್ನು ಯಾವ ಶತಮಾನದಲ್ಲಿ ನಿರ್ಮಿಸಲಾಯಿತು? 1ನೇ ಆಪ್ಷನ್ 13ನೇ, 2ನೇ ಆಪ್ಷನ್ 15ನೇ, 3ನೇ ಆಪ್ಷನ್ 19ನೇ, 4ನೇ ಆಪ್ಷನ್ 11ನೇ. ಸರಿ ಉತ್ತರ 11ನೇ. 16ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ನ್ಯೂಕ್ಲಿಯಸ್ನಲ್ಲಿ ಇರುವುದಿಲ್ಲ? 1ನೇ ಆಪ್ಷನ್ ನ್ಯೂಕ್ಲಿಯೋಲಸ್, 2ನೇ ಆಪ್ಷನ್ ನಿರ್ವಾತ, 3ನೇ ಆಪ್ಷನ್ ಡಿಯೋಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ, 4ನೇ ಆಪ್ಷನ್ ಜೀನ್ಗಳು. ಸರಿ ಉತ್ತರ ನಿರ್ವಾತ. 17ನೇ ಪ್ರಶ್ನೆ, ಬ್ರಿಟಿಷರು ಜಾರಿಗೆ ತಂದ ಈ ಕೆಳಗಿನ ಯಾವ ಕಾಯ್ದೆಗಳು ಭಾರತೀಯರಿಗೆ ಸಶಸ್ತ್ರ ಹೊಂದಲು ಅವಕಾಶ ನೀಡಲಿಲ್ಲ? 1ನೇ ಆಪ್ಷನ್ ಸಶಸ್ತ್ರ ಕಾಯ್ದೆ 1868, 2ನೇ ಆಪ್ಷನ್ ಸಶಸ್ತ್ರ ಕಾಯ್ದೆ 1878, 3ನೇ ಆಪ್ಷನ್ ಸಶಸ್ತ್ರ ಕಾಯ್ದೆ 1888, 4ನೇ ಆಪ್ಷನ್ ಸಶಸ್ತ್ರ ಕಾಯ್ದೆ 1850. ಸರಿ ಉತ್ತರ ಸಶಸ್ತ್ರ ಕಾಯ್ದೆ 1878. 18ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು 2019 ಬಾಲ ಸರಸ್ವತಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? 1ನೇ ಆಪ್ಷನ್ ಅಲರ್ಮೇಲ್ ವಲ್ಲಿ, 2ನೇ ಆಪ್ಷನ್ ಕೃಷ್ಣ ಎಲ್ಲ, 3ನೇ ಆಪ್ಷನ್ ಅನುರಾಧ ಪಾಂಡೆ, 4ನೇ ಆಪ್ಷನ್ ಮೆಹಬೂಬ್ ಸುಬಾನಿ. ಸರಿ ಉತ್ತರ ಅಲರ್ಮೇಲ್ ವಲ್ಲಿ. 19ನೇ ಪ್ರಶ್ನೆ, ಫೆಬ್ರವರಿ 2022ರಲ್ಲಿ CBSEಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡರು? 1ನೇ ಆಪ್ಷನ್ ಪ್ರೊ ದಿನೇಶ್ ಪ್ರಸಾದ್ ಸಂಕ್ಲಾನಿ, 2ನೇ ಆಪ್ಷನ್ ಪ್ರೊ ಎಂ ಜಗದೀಶ್ ಕುಮಾರ್, 3ನೇ ಆಪ್ಷನ್ ವಿನೀತ್ ಜೋಶಿ, 4ನೇ ಆಪ್ಷನ್ ರಾಜ್ಕುಮಾರ್ ರಂಜನ್ ಸಿಂಗ್. ಸರಿ ಉತ್ತರ ವಿನೀತ್ ಜೋಶಿ. 20ನೇ ಪ್ರಶ್ನೆ, ಕೆಳಗಿನವರಲ್ಲಿ ಶುಂಗ ರಾಜವಂಶದ ಮೊದಲ ದೊರೆ ಯಾರು? 1ನೇ ಆಪ್ಷನ್ ಪರಮಮಿತ್ರ ಶುಂಗ, 2ನೇ ಆಪ್ಷನ್ ಪುಷ್ಯಮಿತ್ರ ಶುಂಗ, 3ನೇ ಆಪ್ಷನ್ ಪರಸ್ಮಿತ್ರ ಶುಂಗ, 4ನೇ ಆಪ್ಷನ್ ಪಶುಪತಿನಾಥ ಶುಂಗ. ಸರಿ ಉತ್ತರ ಪುಷ್ಯಮಿತ್ರ ಶುಂಗ. 1ನೇ ಪ್ರಶ್ನೆ, ಲ್ಯಾಂಡ್ ಆಫ್ ವಿಂಡ್ಸ್ ಎಂದು ಕರೆಯಲ್ಪಡುವ ದೇಶವನ್ನು ಗುರುತಿಸಿ. 1ನೇ ಆಪ್ಷನ್ ಜೆಕ್ ರಿಪಬ್ಲಿಕ್, 2ನೇ ಆಪ್ಷನ್ ಜರ್ಮನಿ, 3ನೇ ಆಪ್ಷನ್ ಡೆನ್ಮಾರ್ಕ್, 4ನೇ ಆಪ್ಷನ್ ಪೋಲ್ಯಾಂಡ್. ಸರಿ ಉತ್ತರ ಡೆನ್ಮಾರ್ಕ್. 2ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಲಕ್ನೋ ಒಪ್ಪಂದಕ್ಕೆ ಸಹಿ ಹಾಕಿದವು? 1ನೇ ಆಪ್ಷನ್ 1914, 2ನೇ ಆಪ್ಷನ್ 1916, 3ನೇ ಆಪ್ಷನ್ 1910, 4ನೇ ಆಪ್ಷನ್ 1912. ಸರಿ ಉತ್ತರ 1916. 3ನೇ ಪ್ರಶ್ನೆ, ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಡ್ಯಾಶ್ನಲ್ಲಿ ಪ್ರಾರಂಭಿಸಲಾಯಿತು? 1ನೇ ಆಪ್ಷನ್ 1901, 2ನೇ ಆಪ್ಷನ್ 1961, 3ನೇ ಆಪ್ಷನ್ 1971, 4ನೇ ಆಪ್ಷನ್ 1951. ಸರಿ ಉತ್ತರ 1951. 4ನೇ ಪ್ರಶ್ನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? 1ನೇ ಆಪ್ಷನ್ 1993, 2ನೇ ಆಪ್ಷನ್ 2005, 3ನೇ ಆಪ್ಷನ್ 1995, 4ನೇ ಆಪ್ಷನ್ 2000. ಸರಿ ಉತ್ತರ 2005. 5ನೇ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯವನ್ನು ಸೇರಿಸಿದಾಗ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು? 1ನೇ ಆಪ್ಷನ್ ರಾಜೀವ್ ಗಾಂಧಿ, 2ನೇ ಆಪ್ಷನ್ ಮನಮೋಹನ್ ಸಿಂಗ್, 3ನೇ ಆಪ್ಷನ್ ಜವಾಹರ್ಲಾಲ್ ನೆಹರು, 4ನೇ ಆಪ್ಷನ್ ಇಂದಿರಾ ಗಾಂಧಿ. ಸರಿ ಉತ್ತರ ಇಂದಿರಾ ಗಾಂಧಿ. 6ನೇ ಪ್ರಶ್ನೆ, ಹಸಿರು ಕ್ರಾಂತಿಯು ಮುಖ್ಯವಾಗಿ ಡ್ಯಾಶ್ ಸುತ್ತ ಸುತ್ತುತ್ತದೆ? 1ನೇ ಆಪ್ಷನ್ ಮಳೆ ಕೊಯ್ಲು, 2ನೇ ಆಪ್ಷನ್ ಹೆಚ್ಚಿನ ಇಳುವರಿ ವೈವಿಧ್ಯ ಕಾರ್ಯಕ್ರಮ, 3ನೇ ಆಪ್ಷನ್ ನೈಸರ್ಗಿಕ ಸಸ್ಯವರ್ಗ, 4ನೇ ಆಪ್ಷನ್ ನೈಸರ್ಗಿಕ ರಸಗೊಬ್ಬರಗಳ ಬಳಕೆ. ಸರಿ ಉತ್ತರ ಹೆಚ್ಚಿನ ಇಳುವರಿ ವೈವಿಧ್ಯ ಕಾರ್ಯಕ್ರಮ. 7ನೇ ಪ್ರಶ್ನೆ, ತಿರುವಾಂತಿರ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮುಖ್ಯವಾಗಿ ಆಚರಿಸಲಾಗುತ್ತದೆ? 1ನೇ ಆಪ್ಷನ್ ಒಡಿಶಾ, 2ನೇ ಆಪ್ಷನ್ ಅಸ್ಸಾಂ,
ಮೂರನೇ ಆಪ್ಷನ್ ಪಂಜಾಬ್, ನಾಲ್ಕನೇ ಆಪ್ಷನ್ ಕೇರಳ. ಸರಿ ಉತ್ತರ ಕೇರಳ. ಎಂಟನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಂಚಿತ ಶಿಲೆಯಲ್ಲ? ಒಂದನೇ ಆಪ್ಷನ್ ಗ್ರಾನೈಟ್, ಎರಡನೇ ಆಪ್ಷನ್ ಮರಳು ಕಲ್ಲು, ಮೂರನೇ ಆಪ್ಷನ್ ಲೋಸ್, ನಾಲ್ಕನೇ ಆಪ್ಷನ್ ಸೇಲ್. ಸರಿ ಉತ್ತರ ಗ್ರಾನೈಟ್. ಒಂಬತ್ತನೆಯ ಪ್ರಶ್ನೆ, ಅಕ್ಟೋಬರ್ 2022ರಲ್ಲಿ ಭಾರತದ ಸರ್ಕಾರದಿಂದ ಕಂದಾಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಒಂದನೇ ಆಪ್ಷನ್ ಎಸ್ ನಕುಲ್, ಎರಡನೇ ಆಪ್ಷನ್ ತರುಣ್ ಬಜಾಜ್, ಮೂರನೇ ಆಪ್ಷನ್ ಅಜಯ್ ಭೂಷಣ್ ಪಾಂಡೆ, ನಾಲ್ಕನೇ ಆಪ್ಷನ್ ಅಜಯ್ ಮಲ್ಹೋತ್ರ. ಸರಿ ಉತ್ತರ ಅಜಯ್ ಮಲ್ಹೋತ್ರ. ಹತ್ತನೆಯ ಪ್ರಶ್ನೆ, ಅಪರಾಧ ಪ್ರಕ್ರಿಯೆ ಮಸೂದೆ 2022 ಮಾರ್ಚ್ 28ರಂದು ಲೋಕಸಭೆಯಲ್ಲಿ ಯಾರು ಮಂಡಿಸಿದರು? ಒಂದನೇ ಆಪ್ಷನ್ ಮೀನಾಕ್ಷಿ ಲೇಖಿ, ಎರಡನೇ ಆಪ್ಷನ್ ಕೃಷನ್ ಪಾಲ್, ಮೂರನೇ ಆಪ್ಷನ್ ಅಜಯ್ ಕುಮಾರ್ ಮಿಶ್ರಾ, ನಾಲ್ಕನೇ ಆಪ್ಷನ್ ರಾವ್ ಇಂದ್ರಜಿತ್ ಸಿಂಗ್. ಸರಿ ಉತ್ತರ ಅಜಯ್ ಕುಮಾರ್ ಮಿಶ್ರಾ. 11ನೆಯ ಪ್ರಶ್ನೆ, ಕಲ್ಬೇಲಿಯ ಭಾರತದ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ? ಒಂದನೇ ಆಪ್ಷನ್ ಒಡಿಶಾ, ಎರಡನೇ ಆಪ್ಷನ್ ಪಶ್ಚಿಮ ಬಂಗಾಳ, ಮೂರನೇ ಆಪ್ಷನ್ ರಾಜಸ್ಥಾನ್, ನಾಲ್ಕನೇ ಆಪ್ಷನ್ ಬಿಹಾರ್. ಸರಿ ಉತ್ತರ ರಾಜಸ್ಥಾನ್. 12ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹಬ್ಬವು ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಸುಗ್ಗಿಯ ಕಾಲವನ್ನು ಆಚರಿಸುತ್ತದೆ? ಒಂದನೇ ಆಪ್ಷನ್ ಓಣಂ, ಎರಡನೇ ಆಪ್ಷನ್ ಮಕರ ಸಂಕ್ರಾಂತಿ, ಮೂರನೇ ಆಪ್ಷನ್ ಲೋಹಿರಿ, ನಾಲ್ಕನೇ ಆಪ್ಷನ್ ಬೈಸಾಖಿ. ಸರಿ ಉತ್ತರ ಓಣಂ. 13ನೇ ಪ್ರಶ್ನೆ, ಕೆಳಗಿನ ಯಾವ ಲೋಹವು ಹೆಚ್ಚಿನ ವಿದ್ಯುತ್ ವಾಹಕತೆಯನ್ನು ಹೊಂದಿದೆ? ಒಂದನೇ ಆಪ್ಷನ್ ಲಿಥಿಯಂ, ಎರಡನೇ ಆಪ್ಷನ್ ಪ್ಲಾಟಿನಮ್, ಮೂರನೇ ಆಪ್ಷನ್ ಬೆಳ್ಳಿ, ನಾಲ್ಕನೇ ಆಪ್ಷನ್ ಚಿನ್ನ. ಸರಿ ಉತ್ತರ ಬೆಳ್ಳಿ. 14ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದಲ್ಲಿ ICC U19 ಕ್ರಿಕೆಟ್ ವಿಶ್ವಕಪ್ 2022 ನಡೆಯಿತು? ಒಂದನೇ ಆಪ್ಷನ್ ಬಾಂಗ್ಲಾದೇಶ್, ಎರಡನೇ ಆಪ್ಷನ್ ವೆಸ್ಟ್ ಇಂಡೀಸ್, ಮೂರನೇ ಆಪ್ಷನ್ ನ್ಯೂಜಿಲೆಂಡ್, ನಾಲ್ಕನೇ ಆಪ್ಷನ್ ದಕ್ಷಿಣ ಆಫ್ರಿಕಾ. ಸರಿ ಉತ್ತರ ವೆಸ್ಟ್ ಇಂಡೀಸ್. 15ನೇ ಪ್ರಶ್ನೆ, ಸ್ವದೇಶಿ ಚಳವಳಿ ಯಾವ ಪ್ರದೇಶದಲ್ಲಿ ಜನರ ಮೇಲೆ ಹೆಚ್ಚಿನ ಪ್ರಭಾವ ಬೀರಿತ್ತು? ಒಂದನೇ ಆಪ್ಷನ್ ಕಾಶ್ಮೀರ್, ಎರಡನೇ ಆಪ್ಷನ್ ಸಂಯುಕ್ತ ಪ್ರಾಂತ್ಯಗಳು, ಮೂರನೇ ಆಪ್ಷನ್ ಬಿಹಾರ್, ನಾಲ್ಕನೇ ಆಪ್ಷನ್ ಬಂಗಾಳ. ಸರಿ ಉತ್ತರ ಬಂಗಾಳ. 16ನೇ ಪ್ರಶ್ನೆ, ಭಾರತದಲ್ಲಿ ಕಿರುಬಂಡವಾಳವನ್ನು ನಿಯಂತ್ರಿಸುವ ಅಧಿಕಾರವನ್ನು ಡ್ಯಾಶ್ ಹೊಂದಿದೆ? ಒಂದನೇ ಆಪ್ಷನ್ ಭಾರತೀಯ ಸ್ಟೇಟ್ ಬ್ಯಾಂಕ್, ಎರಡನೇ ಆಪ್ಷನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಮೂರನೇ ಆಪ್ಷನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನಾಲ್ಕನೇ ಆಪ್ಷನ್ ರೂರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸರಿ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 17ನೇ ಪ್ರಶ್ನೆ, 1950ರಲ್ಲಿ ಅಂಗೀಕರಿಸಲ್ಪಟ್ಟ ಮೂಲ ಭಾರತೀಯ ಸಂವಿಧಾನದ ಭಾಗ ಯಾವುದು? ಒಂದನೇ ಆಪ್ಷನ್ ತುರ್ತು ನಿಬಂಧನೆಗಳು, ಎರಡನೇ ಆಪ್ಷನ್ ಮೂಲಭೂತ ಕರ್ತವ್ಯಗಳು, ಮೂರನೇ ಆಪ್ಷನ್ ರಾಜನೀತಿ ನಿರ್ದೇಶನ ತತ್ವಗಳು, ನಾಲ್ಕನೇ ಆಪ್ಷನ್ ಮೂಲಭೂತ ಹಕ್ಕುಗಳು. ಸರಿ ಉತ್ತರ ಮೂಲಭೂತ ಕರ್ತವ್ಯಗಳು. 18ನೇ ಪ್ರಶ್ನೆ, ಮಧ್ಯ ಭಾರತದಲ್ಲಿ ಬಸ್ತಾರ್ ದಂಗೆ ಡ್ಯಾಶ್ರಲ್ಲಿ ಭುಗಿಲೆದ್ದಿತು? ಒಂದನೇ ಆಪ್ಷನ್ 1910, ಎರಡನೇ ಆಪ್ಷನ್ 1905, ಮೂರನೇ ಆಪ್ಷನ್ 1915, ನಾಲ್ಕನೇ ಆಪ್ಷನ್ 1918. ಸರಿ ಉತ್ತರ 1910. 19ನೇ ಪ್ರಶ್ನೆ, ಅಡುಗೆ ಆಹಾರದಲ್ಲಿ ಬಳಸುವ ಶಕ್ತಿಯನ್ನು ಗುರುತಿಸಿ? ಒಂದನೇ ಆಪ್ಷನ್ ಪವನಶಕ್ತಿ, ಎರಡನೇ ಆಪ್ಷನ್ ವಿದ್ಯುತ್ ಶಕ್ತಿ, ಮೂರನೇ ಆಪ್ಷನ್ ರಾಸಾಯನಿಕ ಶಕ್ತಿ, ನಾಲ್ಕನೇ ಆಪ್ಷನ್ ಯಾಂತ್ರಿಕ ಶಕ್ತಿ. ಸರಿ ಉತ್ತರ ರಾಸಾಯನಿಕ ಶಕ್ತಿ. 20ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭೂಕಂಪದ ತರಂಗದ ವಿಧವಾಗಿದೆ? ಒಂದನೇ ಆಪ್ಷನ್ ಡಿ ತರಂಗಗಳು, ಎರಡನೇ ಆಪ್ಷನ್ ಪಿ ತರಂಗಗಳು, ಮೂರನೇ ಆಪ್ಷನ್ ಬಿ ತರಂಗಗಳು, ನಾಲ್ಕನೇ ಆಪ್ಷನ್ ಸಿ ತರಂಗಗಳು. ಸರಿ ಉತ್ತರ ಪಿ ತರಂಗಗಳು.